ನಮಸ್ತೆ ವೀಕ್ಷಕರಿಗೆ, ವೆಲ್ಕಮ್ ಟು ಐ.ಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋದಲ್ಲಿ ನಿಮಗೆ RRBದಲ್ಲಿ ಜಾಬ್ ಓಪನಿಂಗ್ಸ್ ಇದ್ದಾವೆ. ಯಾವಪ್ಪ ಅಂದರೆ ಟೆಕ್ನಿಷಿಯನ್ ನೇಮಕಾತಿ 2026. ಇಲ್ಲಿ ITI, ಡಿಪ್ಲೊಮಾ ಮತ್ತು ಎಂಜಿನಿಯರಿಂಗ್ ಕಂಪ್ಲೀಟ್ ಆದವರಿಗೆ ಒಂದು ಸುವರ್ಣ ಅವಕಾಶ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದಾರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿರಿ ಆಯಿತಾ. ಬೆಲ್ ಐಕನ್ ಕ್ಲಿಕ್ ಮಾಡಿ, ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಸೊ RRB ಜಾಬ್ ಓಪನಿಂಗ್ ಏನಿದೆ ಅಲ್ವಾ, ಟೆಕ್ನಿಷಿಯನ್ ನೇಮಕಾತಿ, ಇದ್ರ ಡೀಟೇಲ್ಸ್ ನಾನು ಕೊಟ್ಕೋತ ಹೋಗ್ತೀನಿ. ಸದ್ಯ ನೋಡಿ, ಒಟ್ಟು ಹುದ್ದೆಗಳು ಎಷ್ಟಿದಪ್ಪ ಅಂದ್ರೆ 6565 ಹುದ್ದೆಗಳಿವೆ ಆಯಿತಾ. ಜೂನ್ ಜುಲೈ ಒಂದು ಬಿಗ್ ಅಪ್ಡೇಟ್ ಇದ್ದಂಗೆ 2026 ಬಿಗ್ ಅಪ್ಡೇಟ್ ಇದ್ದಂಗೆ. ಸೊ ITI, ಡಿಪ್ಲೊಮಾ, ಎಂಜಿನಿಯರಿಂಗ್ ಯಾರು ಕಂಪ್ಲೀಟ್ ಆಗಿದಲ್ಲ, ಸೊ ಅವ್ರು ಅಪ್ಲೈ ಮಾಡ್ಬೋದು. ಓಕೆ, ಸೊ ಹುದ್ದೆಗಳ ವಿವರ ನೋಡಿ, ವೇಕೆನ್ಸಿ ಡೀಟೇಲ್ಸ್ ಏನಪ್ಪ ಅಂತಾರೆ. ಟೋಟಲ್ ಎಷ್ಟಾದರೂ ಹುದ್ದೆಗಳು 6565 ಟೋಟಲ್ ಖಾಲಿ ಹುದ್ದೆಗಳಿವೆ. ಸೊ ರೈಲ್ವೆ ಇಲಾಖೆಯಲ್ಲಿ ಇತ್ತೀಚೆಗೆ ಈ ಬೃಹತ್ ನೇಮಕಾತಿಯನ್ನು ಕಿರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ITI ಪಾಸ್ ಆದವರಿಗೆ ಮತ್ತು ಟೆಕ್ನಿಕಲ್ ಡಿಗ್ರಿ ಪಡೆದವರಿಗೆ ಇದು ಅತ್ಯುತ್ತಮ ಸಮಯ. ಯಾವ ಗ್ರೇಡಿನಲ್ಲಿ ಎಷ್ಟು ಹುದ್ದೆಗಳು ನೋಡುತ್ತಾ, ಹುದ್ದೆ ಹೆಸರೇನಪ್ಪ ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತಿದೆ. 323 ಹುದ್ದೆಗಳು ಖಾಲಿದಾವೆ. ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ವಿವಿಧ ಟ್ರೇಡಲ್ಲಿ 6242 ಇದಾವೆ. ಟೋಟಲಿ ಎಷ್ಟು ಹಾಕಪ್ಪ ಅಂದ್ರೆ 6565 ಹುದ್ದೆಗಳು ಆಗ್ತವೆ. ಸೊ ಇವಾಗ ವಿದ್ಯಾರ್ಹತೆ ನೋಡಿ, ಗ್ರೇಡ್ 3ಗೆ 10ನೇ ತರಗತಿ ಪ್ಲಸ್ ITI ವಿವಿಧ ಟ್ರೇಡ್ಗಳು ಅಥವಾ ಅಪ್ರೆಂಟಿಸ್ಶಿಪ್ ಆಗಿರಬೇಕು. ಓಕೆನಾ. ಗ್ರೇಡ್ 1 ಸಿಗ್ನಲ್ ಡಿಪ್ಲೊಮಾ, BE, BTech ಅಥವಾ BSc ಆಗಿರ್ಬೇಕು ನೋಡಿ ಆಯಿತಾ. ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಅಂತ ಕೇಳಿದಾರೆ ನೋಡಿ ಆಯಿತಾ. ಈ ಬ್ರಾಂಚ್ನವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒಂದು ಒಳ್ಳೆ ಸುದ್ದಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಜನಕ್ಕೆ ಹುಬ್ಬಳ್ಳಿ ಜೂನಲ್ಲಿ ಓಪನಿಂಗ್ಸ್ ಇದ್ದಾವೆ ನೋಡಿ. ಹುಬ್ಬಳ್ಳಿ ಜೂನ್ ಅಭ್ಯರ್ಥಿಗಳಿಗೆ ಮಾಹಿತಿ ಕೊಡ್ತೀನಿ ನೋಡಿ. ಇವಾಗ SWR ಹುಬ್ಬಳ್ಳಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಪ್ರಮುಖ ಜೂನ್. ಕರ್ನಾಟಕದ ವಿದ್ಯಾರ್ಥಿಗಳು ಯಾರ್ಯಾರಪ್ಪ ಅಂದ್ರೆ ಅವರೆಲ್ಲ ಅಪ್ಲೈ ಮಾಡ್ಬೋದು. ಓಕೆನಾ. ಲೋಕಲ್ ಯಾರಿದಾರ, ಕರ್ನಾಟಕದ ಯಾರಿದಾರ, ಕನ್ನಡಿಗರು ಯಾರಿದಾರ ಅವರು ಅಪ್ಲೈ ಮಾಡ್ಬೋದು. ಒಂದು ಒಳ್ಳೆ ಅವಕಾಶ. ಟೋಟಲಿ 8 ಹುದ್ದೆಗಳಪ್ಪ ಹುಬ್ಬಳ್ಳಿ ಜೂನಕ್ಕೆ 240 ಹುದ್ದೆಗಳು ಖಾಲಿ ಇವೆ. ಸ್ಥಳೀಯ ಕೆಲಸ ಪಡೆಯಲು ಇದು ಒಂದು ಉತ್ತಮ ಸದಾವಕಾಶ ಇದ್ದಂಗೆ ನೋಡಿ. ಓಕೆ, ಯಾರು ಕರ್ನಾಟಕ ಜನರಿದ್ರಲ್ಲಪ್ಪ ಅಪ್ಲೈ ಮಾಡಿ. ಓಕೆ, ಪ್ರಮುಖ ದಿನಾಂಕಗಳು, ಇಂಪಾರ್ಟೆಂಟ್ ಡೇಟ್ಸ್ ಏನೇನಪ್ಪ ಅಂದ್ರೆ ಜೂನ್ 29, 2026ಗೆ ಸಂಪೂರ್ಣ ಪ್ರಕಟಣೆ ಸಿಗುತ್ತೆ ಆಯಿತಾ. ಏನೇನು ಕ್ವಾಲಿಫಿಕೇಶನ್ ಏನೇನು, ಲಾಸ್ಟ್ ಡೇಟ್ ಏನು, ಯಾವಾಗ ಒಂದು ನೋಟಿಫಿಕೇಶನ್ ಕೊಡ್ತಾರೆ, ಯಾವಾಗ 29ಕ್ಕೆ. ಆಮೇಲೆ ಜೂನ್ 30ಗೆ ಅರ್ಜಿ ಪ್ರಾರಂಭ ಆಗುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಯಾವಾಗ ಜೂನ್ 30 ಸ್ಟಾರ್ಟ್ ಆಗುತ್ತೆ. ಜುಲೈ 29 ನೋಡ್ರಿ ಆಯಿತಾ. ಜುಲೈ 29ನೇ ತಾರೀಕಿಗೆ ಅರ್ಜಿ ಕೊನೆಯ ದಿನ. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ 29 ಜುಲೈ, ನೆನಪಿಟ್ಕೊಳ್ಳಿ. ಓಕೆನಾ. ಆಮೇಲೆ ಜುಲೈ 31, ಜುಲೈ 31ಕ್ಕೆ ಶುಲ್ಕ ಪಾವತಿ ಮಾಡುವುದು ಕೊನೆಯ ದಿನಾಂಕ. ಇವೆಲ್ಲ ದಿನಾಂಕಗಳನ್ನ, ಡೇಟ್ಗಳನ್ನ, ಇಂಪಾರ್ಟೆಂಟ್ ಡೇಟ್ಸ್ಗಳು ನೆನಪಿಟ್ಕೊಳ್ಳಿ ಆಯಿತಾ. ಆ ಡೇಟ್ ಒಳಗೆ ನೀವು ಅಪ್ಲಿಕೇಶನ್ಸ್ನ ಏನು ಮಾಡಬೇಕಪ್ಪ ಅಂದ್ರೆ ಅಪ್ಲೈ ಮಾಡೋದು ಆಯಿತಾ. ಡೇಟ್ ಮುಗಿದ ಅಪ್ಲೈ ಮಾಡೋಕ್ಕಾದ್ರೂ ತಗೊಳ್ಳೋದಿಲ್ಲ. ಓಕೆ, ಯಾರು ನಿಮ್ಮ ಫ್ರೆಂಡ್ಸ್ ಇದ್ರಂದ್ರೆ ಡಿಪ್ಲೊಮಾ, ITI, ಎಂಜಿನಿಯರಿಂಗ್ ಮುಗಿಸಿದಾರೋ ಯಾರು ಇದ್ರಂದ್ರೆ ಅಪ್ಲೈ ಮಾಡೋಕ್ಕೆ ಹೇಳಿ. ಓಕೆ, ವಯೋಮಿತಿ ನೋಡಿ, ಏಜ್ ಲಿಮಿಟ್ ಗ್ರೇಡ್ 1 ಸಿಗ್ನಲ್ಗೆ ನೋಡಿ 18ರಿಂದ 33 ವರ್ಷಗಳಾಗಿರಬೇಕು. ಗ್ರೇಡ್ 3 18ರಿಂದ 30 ವರ್ಷಗಳಾಗಿರಬೇಕು. ವಯೋಮಿತಿ ಸಡಿಲಿಕೆ, ಏಜ್ ರಿಲ್ಯಾಕ್ಸೇಷನ್ ಯಾರಿಗಪ್ಪ ಅಂದರೆ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರ್ತದೆ. ಓಕೆ, ವಯಸ್ಸನ್ನು ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದರೆ ಜುಲೈ 1, 2026ಕ್ಕೆ ಅನ್ವಯಿಸುವಂತೆ ಲೆಕ್ಕ ಹಾಕಲಾಗುತ್ತದೆ. ಅಲ್ಲಿಂದ ಲೆಕ್ಕ ಹಾಕ್ತಾರೆ.
18ರಿಂದ 30 ವರ್ಷ, 18ರಿಂದ 33 ವರ್ಷ ಅಂದ್ರೆ ಲೆಕ್ಕ ಅಲ್ಲಿದ್ದ ಹಾಕ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಏಜ್ ಇದೆ ಅಂತ ಹೇಳ್ಬಿಟ್ಟು ಜುಲೈ 1ನೇ ತಾರೀಕಿಂದ. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ಎಷ್ಟೆಷ್ಟಿದೆ ನೋಡಿ. ಗ್ರೇಡ್ 1 ಸಿಗ್ನಲ್ಗೆ 29,200 ರೂಪಾಯಿ ಇದೆ ಬೇಸಿಕ್. ಓಕೆನಾ. ಗ್ರೇಡ್ 3ಗೆ 19,900 ಇದೆ ಬೇಸಿಕ್. ಇದಲ್ಲದೆ ಮತ್ತೆ DA, HRA ಮತ್ತು ಇತರೆ ಭತ್ಯೆಗಳು ಸೇರಿ ಒಟ್ಟು ಸಂಬಳ ಹೆಚ್ಚಾಗಲಿದೆ. ಅಂದರೆ ಬೇಸಿಕ್ ಹೇಳ್ತಾ ಇದ್ದೀನಿ, ಇವೆಲ್ಲ ಸೇರಿಬಿಟ್ಟು ಮತ್ತೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಆಯ್ಕೆ ಪ್ರಕ್ರಿಯೆ. ಸೆಲೆಕ್ಷನ್ ಹೆಂಗೆ ಮಾಡ್ಕೋತಾರಪ್ಪ ಅಂದ್ರೆ, ಫಸ್ಟ್ ಸ್ಟೆಪ್ 1ನೇ ಹಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ, CBT 1 ಅಂತ ಇರುತ್ತೆ. ಹಂತ 2 ಅಂದರೆ ಸ್ಟೆಪ್ 2 ದಾಖಲಾತಿ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಹಂತ 3 ವೈದ್ಯಕೀಯ ಪರೀಕ್ಷೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆನಾ. ಇದಿಷ್ಟು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸೆಲೆಕ್ಷನ್ ಈ ಟೈಪ್ ಮಾಡ್ಕೋತಾರೆ. ಓಕೆ, ಹಾಂ, ಈಗಾಗಲೇ ಸಿದ್ಧತೆ ಆರಂಭಿಸಿ ಅಂದರೆ ಇವಾಗ ಸ್ಟಾರ್ಟ್ ಮಾಡಿ ಆಯಿತಾ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ಡೌಟ್ಸ್ ಇರ್ತಾರ ಕಮೆಂಟ್ ಮಾಡಿ. ಓಕೆನಾ. ಅಲ್ಲಿ ವೆಬ್ಸೈಟ್ ಕೊಟ್ಟಿದ್ದು ನೋಡ್ರಿ, rrbapply.go.in ಅಂತಿದೆ ನೋಡಿ. ಅದಕ್ಕೆ ವಿಸಿಟ್ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿ. ಸೊ ಇನ್ಫಾರ್ಮೇಷನು ನೀಟಾಗಿ ಕೊಟ್ಬಿಟ್ಟು ಅಪ್ಲೈ ಮಾಡಿ. ರಾಂಗ್ ಇನ್ಫಾರ್ಮೇಷನ್ ಕೊಡಕ್ಕೆ ಹೋಗ್ಬಿಟ್ರಿ, ಅಪ್ಲಿಕೇಶನ್ಸ್ ತೊಗೊಳ್ಳೋದಿಲ್ಲ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.